ವೈಯಕ್ತಿಕವಾಗಿ ಯಾರು MLAಗಳು ನಿಮ್ಮ ಹತ್ರ ಬಂದು ಏನು ಚರ್ಚೆ ಮಾಡಿರಲ್ಲ. ನೀವು ಎಲ್ಲೋ ಒಂದು ಕಡೆ ಒತ್ತಾಯದ ಮೇರೆಗೆ ಕೆಲವು ವಿಚಾರಗಳು ಕೇಳಿದಾಗ ಕೆಲವನ್ನ ವಿಚಾರಗಳು ಮಾತಾಡಿರ್ಬೋದು. ಆದರೆ ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡಿನ 4 ಗೋಡೆ ಮಧ್ಯೆ ಅಧಿಕಾರದ ವ್ಯವಸ್ಥೆಯ ಮಾತುಗಳು ನಡೆಯುವಂಥದ್ದನ್ನು ನೀವು ಎಲ್ಲರೂ ತಿಳ್ಕೊಂಡಿದ್ದೀರಿ. ಸೊ ಹಾಗಾಗಿ ಏನು ಮುಂದಿನ ಹೈಕಮಾಂಡಲ್ಲಿ ಮುಂದಿನ ನಿರ್ಧಾರ ತೆಗೆದುಕೊಳ್ತಾರೆ, ಅದು ಪೂರ್ವಕವಾಗಿ ಕಾಯ್ತಾ ಇರ್ತಾರೆ. ಯಾರಿಗೂ ಕೂಡ ಒತ್ತಾಯ ಮಾಡಿ ಇದನ್ನೇ ಹೇಳಿ ಅಂತಂದು ಹೇಳ್ಸಕ್ಕಾಗಲ್ಲ ಸರ್. ಯಾಕೆ ಅಂತಂದು ಹೇಳಿದ್ರೆ ರಾಜಕಾರಣ ನಾವು ಕೂಡ ಮಾಧ್ಯಮವಾಗಿ ರಾಜಕೀಯದಲ್ಲಿ ಏನ್ ನಡೀತಾ ಇದೆ ಅಂತ ಸಹಜವಾಗಿ ಜನರಿಗೆ ತೋರಿಸಬೇಕಾಗಿರುತ್ತೆ. ಹಾಗಾಗಿ ತಾವು ಗುಂಪು ಸೇರುವಂತದ್ದಾಗಿರ್ಬೋದು ಅಥವಾ ರೆಸಾರ್ಟ್ಗೆ ಹೋಗೋದಾಗಿರ್ಬೋದು, ವಿದೇಶಿ ಪ್ರವಾಸಕ್ಕೆ ಹೋಗೋದನ್ನ ತೋರಿಸ್ತೀವಿ ಸಹಜ. ಹಾಗಂತಂದು ಹೇಳಿ ನಿಮ್ಗೊಂದು ಕ್ಲಾರಿಟಿ ಇರ್ಬೇಕಲ್ಲ ಸರ್. ನಿಮ್ಮ ಪಕ್ಷದಲ್ಲೇ ಇರುವಂತ ಶಾಸಕರು ಒಬ್ರು ಹೋಗ್ತೀವಿ ಅಂತಾರೆ, ಒಬ್ರು ಹೋಗಲ್ಲ ಅಂತಾರೆ, ಒಬ್ರು DK ಶಿವಕುಮಾರ್ CM ಆಗ್ಬೇಕು ಅಂತಾರೆ, ಒಬ್ರು ಅಲ್ಲ. ಈಗ ಪೊಲಿಟಿಕಲಿ ನೀವು ಕನ್ವರ್ಟ್ ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ನಾನು ತಿಳಿದಂಗೆ ನಮ್ಮನ್ನ ಯಾರು ಒಟ್ಟಿಗೆ ನೀವು ಹೇಳ್ದಂಗೆ ಗುಂಪಾಗಿದ್ದೀರ ನಾನು ಕರೆದಿರೋರು ಯಾರು. ಸೊ ಹಾಗಾಗಿ ನನಗೆ ಯಾರು ಇನ್ವೈಟ್ ಮಾಡಿಲ್ಲ. ನನಗೆ ನನ್ನ ತಾಲೂಕಲ್ಲಿ ಸಾಕಷ್ಟು ಕೆಲಸಗಳಿದೆ. ನಾನು KDP ಮೀಟಿಂಗ್ ಮಾಡ್ತಾಯಿದ್ದೀನಿ, ನನ್ನ ಹಲವಾರು ಜನತಾ ಸಂದರ್ಶನ ಮಾಡ್ತಾಯಿದ್ದೀನಿ. ಸೊ ಈಗಲೂ ನೋಡಿದ್ರಿ ಜನಗಳ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ, ಭಾಳಷ್ಟು ವಿಚಾರಗಳಿದೆ. ಸೊ ಹಾಗಾಗಿ ನಾನು ಇವಾಗ ಪ್ರವಾಸಿಗಳ ವಿಚಾರದಲ್ಲಿ ನೀವು ರಾಜಕೀಯದ ಲೇಪವನ್ನು ಬಳಿಯಂತ ಅವಶ್ಯಕತೆ ಇಲ್ಲ ಅನ್ನೋದಕ್ಕೋಸ್ಕರ DK ಶಿವಕುಮಾರ್ ಯಾರು ಸ್ಪಾನ್ಸರ್ ಮಾಡಿದಾರೋ, ಯಾರು ಕಳಿಸ್ತಾ ಇದ್ದಾರೋ ಅವ್ರುಂಟು, ಶಾಸಕರು ಉಂಟು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಯಾರೊಬ್ರು ಸ್ಪಾನ್ಸರ್ ಮಾಡ್ತಿದ್ದಾರೆ ಅಂತೇಳಿ ಹೇಳೋರು, CM ಟೀಮ್ ಮಾತ್ರ ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ನನಗೆ ಅರಿವಿಲ್ಲ. ನಿನ್ನೆ DCM ಅವರು ಹೇಳಿದ್ದಾರೆ ಸರ್, ಸಮಯ ಬಂದಾಗ ರಾಜ್ಯದ ಜನರಿಗೆ ಸಿದ್ದರಾಮಯ್ಯನವರೇ ಉತ್ತರ ಕೊಡ್ತಾರೆ. ಅಫ್ಕೋರ್ಸ್ ನಾನು ಅದನ್ನು ಮೊದಲಿಂದಲೂ ಹೇಳ್ತಾ ಬಂದಿದ್ದೇನೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶೇಕಡವಾರು 50-60 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ ಜನತೆಗೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಅದೇ ಮಾತ್ರ ಹೇಳ್ತಾರೆ DCM ಅವರಾಗರೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಅಂತ. ಅಫ್ಕೋರ್ಸ್ ಅದರ ನಿರೀಕ್ಷೆಯಲ್ಲೇ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಇದ್ದಾರೆ, ಅದೇ ನಿರೀಕ್ಷೆಯಲ್ಲಿ ಎಲ್ಲ ಜನತೆನೂ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರ ಜೊತೆ ಕೂತು ಮಾತನಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆಲ್ಲರಿಗೂ ಉತ್ತರ ಹೇಳ್ತಾರೆ ಅಂತ ನಾನು ಭಾವಿಸ್ತೀನಿ. ಈ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಆದ್ರೆ ಬಾಲನೇ ನಾಯಿ ಅಳ್ಳಾಡಿಸ್ತಾ ಇದೆ ಅಂತ ಹೇಳಿದ್ದಾರೆ ಸರ್. ಈಗ ನಾನೊಂದು ಪ್ರಶ್ನೆ, ಇದು ನೀವು ಒತ್ತಾಯ ಮೇರೆಗೆ ಮಾತಾಡ್ತಿದ್ದೀನಿ. ನಾವೆಲ್ಲ ಬಹಳಷ್ಟು ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಸರ್, ನೀವು DK ಶಿವಕುಮಾರ್ ಬೆಂಬಲಿಸ್ತಾ ಬಂದಿದ್ದೀರಿ, ಮೊದಲಿಂದ ಅವ್ರ ಪರವಾಗಿ ಗಟ್ಟಿಯಾಗಿ ಮಾತಾಡಿದಿರಿ. ಆ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ. ನಾಯಿ ಯಾವುದು, ಬಾಲ ಅಲ್ಲಾಡಿಸಿದ್ ಯಾವುದು, ಅಥವಾ ನಾಯಿ ಅಲ್ಲಾಡಿಸಿದ ಬಾಲ ಯಾವುದು, ಏನ್ ಸರ್ ಅಥವಾ ಇದನ್ನ ಹೋಲಿಕೆ ಮಾಡಿದ್ರೆ? ಈಗ ನಮ್ಮ ಮಂತ್ರಿಗಳಾದಂಥ ಮಹದೇವಪ್ಪ ಅವರು ಭಾಳ ಹಿರಿಯ ರಾಜಕಾರಣಿಗಳು. ಅವರು ಡಾಕ್ಟ್ರು, ವೈದ್ಯರು ಬೇರೆ. ನಾನು ಮೊನ್ನೆ ಹೇಳಿದೆ, ನಾನು ಎಲ್ಲ ವಿಚಾರದಲ್ಲೂ ಅವರು ಆಶೀರ್ವಾದದ ನುಡಿಗಳ ಬಗ್ಗೆ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಅವರ ಆಶೀರ್ವಾದದ ನುಡಿಗಳನ್ನು ನಾವು ಸ್ವೀಕರಿಸ್ತೇವೆ. ಇವತ್ತು 2018 ಚುನಾವಣೆ ಫಲಿತಾಂಶ ಅವರ ನಾಯಕತ್ವದಲ್ಲೇ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಯಾವ ತನುಮನ ದನಗಳ ಶಕ್ತಿನ ಕೊಟ್ಟಿದ್ರು ಅಂತ ಕಾರ್ಯಕರ್ತರಿಗೆ ಗೊತ್ತಿದೆ. ಸೊ ಹಾಗಾಗಿ ಅವರ ಆಶೀರ್ವಾದ ನುಡಿಗಳನ್ನ ನಾವು ತೆಗೆದುಕೊಳ್ಳೋಕ್ಕೆ ಸ್ವೀಕಾರ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 2018ರಲ್ಲಿ 80 ಸೀಟಿನ ಕಾಂಗ್ರೆಸ್ ಬಂದಿತ್ತು. ಭಾಳಷ್ಟು ಶ್ರಮ ಹಾಕಿ ಮಹದೇವಪ್ಪ ಸಾಹೇಬ್ರೆ ಇವತ್ತು ಚುನಾವಣೆಯ ವ್ಯವಸ್ಥೆನ ತೆಗೆದುಕೊಂಡು ಮುಂದಾಳತ್ವ ತೆಗೆದುಕೊಂಡು ಪಾಪ ಅವ್ರು ನಮ್ಮನ್ನೆಲ್ಲ ಮುಂದೆ ತೆಗೆದುಕೊಂಡು ಹೋಗಿದ್ರು. ಸೊ ಹಾಗಾಗಿ ಅವರು ಕರ್ನಾಟಕದ ಕಾಂಗ್ರೆಸ್ಸಿನ ಶಾಸಕರನ್ನು ಭಾಳಷ್ಟು ಗೌರವಯುತವಾಗಿ ನಡ್ಕೊಂಡು ಮುಂದಾಳತ್ವ ತೆಗೆದುಕೊತಾರೆ ಅಂತಂದ್ರೆ ನಾವು ಅವ್ರ ಹಿಂದೆ ಹೋಗ್ತೀವಿ. ಏನಾಗಿತ್ತು ಸರ್ 2000 ನಮಗೆ ಗೊತ್ತಿದ್ದಂಗೆ ಸಿದ್ದರಾಮಯ್ಯ ಇದ್ರು ಸರ್, ಮೀಟ್ ಮಾಡ್ತಾ ಇದ್ರು. ಮಾದೇವಪ್ಪ ಏನ್ ಮಾಡಿದ್ರು ಸರ್ ಗೊತ್ತಾಗಲಿಲ್ಲ. ನೀವು ಅದನ್ನೇ ನಾನು ಹೇಳಿದ್ದೀನಿ, ಅವ್ರಿಗೆ ಹೋಗಿ ಕೇಳಿ ಅಷ್ಟೇ. ಈಗ ನಾಯಿಗೆ ಬಾಲ ಇದ್ರೇ ಶೋಭೆ. ಅವ್ರು ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಯಾವ ರೀತಿ ಕಂಪೇರ್ ಮಾಡ್ತಾರೆ ಅನ್ನೋದನ್ನು ನೀವು ಅವ್ರನ್ನೇ ಹೋಗಿ ಕೇಳಬೇಕು. ನಾವೊಬ್ಬ ಹಿರಿಯ ಶಾಸಕನಾಗಿ, ಒಬ್ಬ ಕ್ಯಾಬಿನೆಟಲ್ಲಿ ಹಿರಿಯ ಮಂತ್ರಿಗಳಾಗಿದ್ಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಶಾಸಕರು ಅವ್ರ ಕಡೆ ಮುಖ ಮಾಡಿ ನೋಡೋಂಥದ್ರಲ್ಲಿ ಒಳ್ಳೆ ನುಡಿಗಳು ಬರೋಂಥದ್ದನ್ನು ಅಪೇಕ್ಷೆ ಪಡೋಂಥ ಬದುಕು ನಮ್ಮದು. ಇವತ್ತು ಸಾಕಷ್ಟು ಜನ ರೈತರುಗಳು ಸಮಸ್ಯೆಗಳಲ್ಲಿ ಬೆಳಳ್ಕೊಂಡು ಅವರು ನಮ್ಮ ನೋಡ್ಕೊಂಡಿದ್ದಾರೆ. ಈ ರೀತಿಯ ಹೇಳಿಕೆಗಳಿಂದ ಶೋಭೆ ತರಂತದಲ್ಲ ಅನ್ನೋದು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ನಾನು.
ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.